ಈ ತರ ಇವತ್ತು ಲೋಕಾಯುಕ್ತರ ರೇಡ್ ಏನ್ ಹೇಳ್ತೀರಿ ಸರ್ ನಿಮ್ಮ ಶಾಸಕರ ಬಗ್ಗೆ? ಇದು ಕಡಾಖಂಡಿತವಾಗಿ ಇದನ್ನು ನಾವು ಅಲ್ಗಳ್ತೀವಿ. ಯಾಕಂತ ಹೇಳಿದ್ರೆ ಇದು ವಿರೋಧ ಪಕ್ಷದ ಒಂದು ಷಡ್ಯಂತ್ರ ಅಂತೇಳಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ಬೆಳ್ಳಾಟಿ ಘಟನೆ ಆಗಿತ್ತು. ಮೊನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನೇರವಾಗಿ ನಮ್ಮ ಶಾಸಕರಾದಂಥ ಚಂದ್ರಲಮಾಣಿ ಸರ್ ಅವರ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಿದ್ರು. ಇದೇ ಒಂದು ಕಾರಣ ಇರ್ಬೋದು, ಅಥವಾ ಇನ್ನು ಇತರೆ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದು ಯಾವುದು ಲೋಕಾಯುಕ್ತ ರೇಡ್ ಅಲ್ಲ, ಇದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಷಡ್ಯಂತ್ರ ಅಂತ ಹೇಳಿಕೆ ಇಚ್ಛಪಡ್ತೀನಿ. ಇಲ್ಲ ಸರ್, ಇದೆಲ್ಲ ಸುಳ್ಳು, ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಅಲ್ಲಿಗೆಳ್ತೀವಿ ಸರ್. ಇದು ಬೇಕಂತೇಳಿ ಷಡ್ಯಂತ್ರ ಸರ್. ಯಾವುದು ಇದರೊಳಗೆ ಹುನ್ನಾರ ಭಾಳ ಕೈಲಾದ ಕಾಣದ ಕೈಗಳು ಭಾಳ ಇದ್ದಾವೆ. ಯಾಕಂದ್ರೆ ಡಾಕ್ಟರ್ ಚಂದ್ರಲಮಾಣಿ ಅವರು ಒಳ್ಳೆ ವಿದ್ಯಾವಂತ ಶಾಸಕರಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಏನಾದರೂ ಮಾಡಿ ಅವ್ರನ್ನ ಮಣ್ಣು ಮುಗಿಸ್ಬೇಕನ್ನೋ ಒಂದು ದುರುದ್ದೇಶದಿಂದ ಈ ಥರ ಷಡ್ಯಂತ್ರ ಮಾಡಿ ಇವತ್ತು ಅದನ್ನು ಆ ಕೆಲಸ ಮಾಡಿದ್ದಾರೆ. ಶಾಸಕರ ಹತ್ರ ಎಲ್ಲಿ ಸಿಕ್ಕಿದೆ ಹಣ? ಶಾಸಕರ ಹತ್ರ ಎಲ್ಲಿ ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಏನು ಪ್ರೂಫ್ ಇದೆ? ಅಲ್ಲ, ಅವ್ರು ಹೇಳ್ತಾರೆ ಅಂತ ನಾವು ನಂಬಕ್ಕಾಗಲ್ಲ. ಶಾಸಕರೇ ಅವ್ರ ಕೈಲಿ ಹಣ ಕೊಟ್ಟಿದ್ದಾರಂತ ಯಾರು? ನಿಮಗೆ ಪ್ರೂಫ್ ಇದೆ? ನಿಮ್ಮ ಹತ್ರ ಏನಿದೆ? ಅಲ್ಲ, ಗುತ್ತಿಗೆದಾರ ಹೇಳ್ತಾರಲ್ಲ ಸರ್. ಗುತ್ತಿಗೆದಾರ 100 ಹೇಳಿದೆ ಸರ್. ಗುತ್ತಿಗೆದಾರ ಕಾಂಗ್ರೆಸ್ನ ಏಜೆಂಟರು, ಕಾಂಗ್ರೆಸ್ ಕಾರ್ಯಕರ್ತರು, ಅವ್ರು ಯಾವ ಗ್ರಾಮದವರು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಒಂದು ಗಟ್ಟಿ ಉತ್ತರ ಕರ್ನಾಟಕದ ಒಂದು ಗಟ್ಟಿಯಾದ ಧ್ವನಿ ಬಂದಿದ್ದಕ್ಕೆ ಒಂದು ಷಡ್ಯಂತ್ರ ನಡೆದ ಅಷ್ಟೇ. ಸರ್, ಅವ್ರು ಯಾವ ಊರವರು ಏನಂತ ನಮ್ಗೆ ಗೊತ್ತಿಲ್ಲ. ಬಟ್ ನಮಗೆ ತಮ್ಮ ಮುಖಾಂತರ ನಮ್ಮ ಮಾಹಿತಿ ಬಂದಿರೋದು ನಾವು ಬಂದಿದ್ದೀವಿ. ಇವತ್ತು ಕಾರ್ಯಕರ್ತರಿಗೆ ನಮ್ಗೆ ನಿಜವಾಗ್ಲೂ ನಾವು ಭಾಳ ನೋವಿದೆ ಇವತ್ತು. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಶಾಸಕರಿಗೆ ಇಂಥ ಕಪ್ಪು ಚುಕ್ಕೆ ಕೊಡ್ಲಿಕ್ಕೆ ಇವತ್ತು ಈ ಥರ ಷಡ್ಯಂತ್ರವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಷಡ್ಯಂತ್ರ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದಾರೆ. ಉದ್ದೇಶ ನಮ್ಮ ಶಾಸಕರ ಒಂದು ಧ್ವನಿಯನ್ನು ಅಡಗಿಸ್ಬೇಕಂತೇಳಿ ಅವ್ರ ಉದ್ದೇಶ ಸರ್. ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಗುತ್ತಿಗೆದಾರ ಮಾಡ್ಬೋದು ಸರ್, ಮಾಡ್ಬೋದು. ಅವ್ರು ಟೆಂಡರ್ ಹಾಕಿರ್ತಾರೆ. ಅವರು ಇರ್ಬೋದು ಸರ್. ಕಾಂಗ್ರೆಸ್ ಮುಖಂಡರು ಕೈವಾಡಿದೆ, ಜಿಲ್ಲಾ ದೊಡ್ಡ ದೊಡ್ಡ ನಾಯಕರು, ಕಾಂಗ್ರೆಸ್ ನಾಯಕರು ಕೈವಾಡಿದೆ ಇದರೊಳಗೆ. ಇಲ್ಲ, ಅದನ್ನು ನಾವು ಸಂದರ್ಭ ಬಂದಾಗ ಅವ್ರ ಹೆಸರನ್ನು ಕೂಡ ನಾವು ಬಹಿರಂಗ ಪಡಿಸ್ತೀವಿ. ಅಲ್ಲ, ಹೇಳಿದ್ವಿ ಸರ್. ಅವರು ನಮ್ಮ ಶಾಸಕರ ಹೆಸರನ್ನ ಒಂದು ಕಡಿಮೆ ಮಾಡ್ಬೇಕು, ಅವ್ರಿಗೆ ಕಬ್ಬು ಚುಕ್ಕೆ ಕೊಡ್ಬೇಕಂತ ಹೇಳಿ ಇವತ್ತು ಷಡ್ಯಂತ್ರ ಮಾಡಿದ್ದಾರೆ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ. ಅಕಸ್ಮಾತ್ ಅವರೇ ಡಿಮಾಂಡ್ ಮಾಡಿರಲಿಲ್ಲ ಅಂದ್ರೆ ಯಾಕೆ ಈ ತರ ಆಗ್ತಿತ್ತು? ಇಲ್ಲ ಸರ್, ನಾವು ಇದನ್ನು ಒಪ್ಪಂಗಿಲ್ಲ ಯಾವುದೇ ರೀತಿ. ಅದನ್ನ ಎಲ್ಲಿ ಆಳ್ಕೊಳ್ತೀವಿ. ನಮ್ಮ ಶಾಸಕರು ಅಂತವ್ರಲ್ಲ. ನಮ್ಮ ಶಾಸಕರೊಳಗೆ ಅತಿ ನಾವು ಒಳ್ಳೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಅದರೊಳಗೆ ಎರಡು ಮಾತಿಲ್ಲ. ನಮ್ಮ ಶಾಸಕರ ವೇಗವನ್ನ ತಡಿಲಿಕ್ಕೆ ಇವರು ಈ ತರ ಬ್ರೇಕ್ ಅನ್ನು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಜಿಲ್ಲೆ ಒಳಗೆ ನಮ್ಮ ಶಾಸಕರು ವೇಗವಾಗಿ ಕೆಲಸ ಮಾಡೋದನ್ನ ಇವರಿಗೆ ನೋಡಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ತರ ಕಾಂಗ್ರೆಸ್ಸಿನ ಒಂದು ಕಾಂಟ್ರಾಕ್ಟರ್ಗಳ ಮೂಲಕ ಈ ತರ ಒಂದು ಕೆಲಸವನ್ನ ದೊಡ್ಡ ಷಡ್ಯಂತ್ರದ ಮಾಡಿ ಇವತ್ತು ನಮ್ಮ ಶಾಸಕರಿಗೆ ಕಪ್ಪು ಚುಕ್ಕಿ ತರುವಂತ ಕೆಲಸ ಮಾಡಿದ್ದಾರೆ. ಹೌದು ಸರ್, ಹೌದು. ಇದ್ರಾಗ ಎರಡು ಮಾತಿಲ್ಲ ಸರ್. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಏನು ಮಾಡ್ತಾ ಇದ್ದಾರೆ, ಅವ್ರು ಟೆಂಡರ್ ಹಾಕೋದ್ರೊಳಗೆ ಏನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ನಿಮಗೆಲ್ಲ ಗೊತ್ತಿದೆ. ಅದನ್ನ ಸಂದರ್ಭ ಬಂದಾಗ ನಾವೆಲ್ಲ ಬಿಚ್ಚಿ ಹೇಳ್ತೀವಿ ಸರ್. ಅಲ್ಲ ಸರ್, ಈಗ ಅವರು ವೈದ್ಯಾಧಿಕಾರಿ ಆದಂಥ ಸಂದರ್ಭದಲ್ಲಿ ಕೂಡ ಲೋಕಾಯುಕ್ತರ ದಾಳಿ ಆಗಿತ್ತು. ಆಗ್ಲೇ ಎಚ್ಚೆತ್ಕೋಬೋದಿತ್ತಲ್ಲ ಅವರು? ಇಲ್ಲ ಸರ್, ಅದು ವೈದ್ಯಾಧಿಕಾರಿಗಳು ಇದ್ದಾಗ ದಾಳಿ ಆಗಿರೋದು. ದಾಳಿ ಅಲ್ಲ ಸರ್, ಅದು ಹಾಸ್ಪಿಟಲ್ ಮೇಂಟೈನ್ ಮಾಡ್ಬೇಕಾದ್ರೆ, ಜನರಲ್ ಚೆಕಪ್ ಮಾಡ್ಬೇಕಾದ್ರೆ ಲೋಕಾಯುಕ್ತರು ಭೇಟಿ ಮಾಡಿದಾಗ ಏನೋ ಒಂದು ಲೋಪದೋಷ, 5 ರೂಪಾಯಿ 10 ರೂಪಾಯಿ ಒಂದು ಚೀಟಿ ಸಂಬಂಧ ಅದು ಲೋಪ ಆಗಿತ್ತು. ಅದನ್ನ ಇದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಇದನ್ನ ಹುನ್ನಾರ ಭಾಳ ದಿವಸದಿಂದ ಇವರಿಗೆ ಒಂದು ಹೆಣದು ಇವತ್ತು ನಮ್ಮ ಶಾಸಕರಿಗೆ ಕಪ್ಪು ಚುಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ. ಅದು ಯಾರು ಮಾಡಿದ್ದಾರೆ ಸರ್? ಅದು ಹೇಳಿದಲ್ಲ, ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಶಾಸಕರ ನಡೆಯನ್ನ ತಡಿಲಿಕ್ಕೆ ಇವತ್ತಿನ ದಿವಸ ಈ ಕಾಂಗ್ರೆಸ್ಸಿನ ಎಲ್ಲ ಕುತಂತ್ರಿಗಳು ಇವತ್ತು ಕುತಂತ್ರ ಮಾಡಿ ನಮ್ಮ ಶಾಸಕರಿಗೆ ಒಂದು ಕಪ್ಪು ಚುಕ್ಕೆ ತರಲಿಕ್ಕೆ ವ್ಯವಸ್ಥೆ ಮಾಡಿದರೆ ಇದು ಯಾವುದೇ ರೀತಿ ಏನಾಗುದಿಲ್ಲ. ಮುಂದೆ ನಮ್ಮ ಶಾಸಕರ ಒಂದು ವೇಗವನ್ನು ತಡಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರು ನಿಷ್ಕಳಂಕ ಮನುಷ್ಯರು, ನಮ್ಗೆ ಗೊತ್ತಿದೆ. ಯಾವುದೇ ರೀತಿ ಅದರಿಂದ ಏನು ಮಾಡೋಕ್ಕಾಗಲ್ಲ. ನಮ್ಮ ಶಾಸಕರು ಏನಂತ ನಮಗೆಲ್ಲ ಚೆನ್ನಾಗಿ ಗೊತ್ತೈತಿ ಸರ್. ಅದು ಲೋಕಾಯುಕ್ತ ಪ್ರೊಸೀಜರ್ ಏನಿದೆ ಅವ್ರು ಮಾಡಲಿ. ಮುಂದಿನ ನಡೆಯನ್ನು ನಾವು ಕಾನೂನು ಮುಖಾಂತರ ನಾವು ಏನು ಮಾಡ್ಬೇಕಂದ್ರೆ ನಾವು ಹೋರಾಟ ಮಾಡ್ತೀವಿ ಸರ್. ನಾವು ಹೇಳಿದ್ವಿ, ನಾವು ಅದರ ಬಗ್ಗೆ ನಮಗಿನ್ನು ಐಡಿಯಾ ಇಲ್ಲ, ಮಾಹಿತಿ ಇಲ್ಲ. ತಮಗೇನಾದ್ರೆ ನೀವು ಮಾತಾಡ್ಬೋದು, ಆದರೆ ನಮಗಿನ್ನು ಒಳಗೆ ಹೋಗೋ ಅವಕಾಶ ಇಲ್ಲ. ಯಾವುದೇ ರೀತಿ ನಮಗೆ ಮಾಹಿತಿ ಇಲ್ಲ. ಬಟ್ ಅದು ಲೋಕಾಯುಕ್ತರ ಅದು ಪ್ರೊಸೀಜರ್ ಮಾಡ್ತಾ ಇದ್ದಾರೆ. ಅವ್ರ ಕೆಲಸವನ್ನು ಅವ್ರು ಮಾಡಲಿ. ನಾವು ಗೌರವಯುತವಾಗಿ ನಮ್ಮ ಕಾನೂನು ಮುಖಾಂತರ ನಾವೇನು ಹೋರಾಟ ಮಾಡ್ತೀವಿ. ನಿಮ್ಮ ಮುಖಾಂತರ ವಿಷಯ